ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಎಲ್ಲರಿಗೂ ಹೆಂಗದ್ರಿ? ಈ MK ಸವಿದೀಪು ಚಾನಲ್ ವೆಲ್ಕಮ್ ಬ್ಯಾಕ್ ಟು. ಸೊ ಪಪ್ಪಾಯಿ ಗಿಡ ನೋಡ್ರಿ ಫ್ರೆಂಡ್ಸ್, ಎಷ್ಟು ಮುತ್ತು ಜೋಡಿಸ್ದಂಗೆ ಆಗ್ಯಾವ ನೋಡ್ರಿ. ಕಾಯಿಗಳು ಅಷ್ಟು ಚಂದ ಆಗ್ಯಾವ. ಇದು ಸಣ್ಣದೈತಿ ಗಿಡ ಅಂದ್ರೂ ಇದಕ್ಕೆ ನೋಡ್ರಿ ಎಷ್ಟು ಕಾಯಿ ಒಜ್ಜಾಗಿ ಹೊರ್ಲಾರ್ದ ನಿಂತೈತಿ ನೋಡ್ರಿ. ಸೊ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡಕತ್ತೀವಿ. ಸೊ ಕೊನೆವರೆಗೂ ನೋಡ್ರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ಪಿಲ್ಯಾಗ ಹಾಂ ನಾನು ಹಿಡ್ಕೊಂಡಿದ್ದೆ, ನನ್ನ ತಲೆ ಮ್ಯಾಗ ಕೂತಿದ್ದ. ಹಾಂ, ನಾ ತಳ ನಿಂತಿದ್ದೆ, ತಲೆ ಮ್ಯಾಗ ಕುಂಡ್ರಪ್ಪ ಅಂದೆ. ಎಡ್ಡಕ್ಕೆ ಅಲ್ಲಿ ತೆಕ್ಕಿ ಬಡ್ಕೊಂಡು ಗಿಡಕ್ಕೆ ಗೋದಿಟ್ಟನ ಶಾರಾಮಿ ನೀರಲ್ಲಿ ಹಚ್ಚಕತ್ತಾಡ್ರಿ. ಹಾಗೆ ಚಪಾತಿ ಐತಿ ಇವತ್ತಿಂದು ಅಡಿಗೆ, ಅದಕ್ಕೆ ಚಾನಿ ಹಿಡ್ದ ಬಂದ್ಯಪ್ಪ ನೀನು. MK ಸವಿದೀಪು ಚಾನಲ್ ವಿಡಿಯೋ ಮಾಡಕತ್ತೀನಿ. MK ಸವಿದೀಪು ಚಾನಲ್ ಎಲ್ಲರೂ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸ ಚಾನಲ್ ಐತಿ, ಎಂಟರ್ಟೈನ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಇರ್ತೈತಿ ಅದ್ರೊಳಗೆ. ವಿಡಿಯೋ ನೋಡ್ರಿ, ಹಂಗೆ ಸಪೋರ್ಟ್ ಮಾಡ್ತೀವಿ. ನಂದಣ್ಣಿ ಅಂತೂ ಜೋರು ಬರೋವಂತು ಹೆಂಗೆ ರಿಪೇರಿಕಿನ ಗೊತ್ತಿಲ್ಲ. ಹಳ್ಳಿ ವಿಡಿಯೋ ಸೂಪರಾಗಿ ಬರ್ತಾವೆ, ಯಾಕಂದ್ರೆ ಸಿಟಿಯಾಗಿದ್ದವ್ರು ಹಳ್ಳಿ ವಿಡಿಯೋನ ಭಾಳ ಮಿಸ್ ಮಾಡ್ಕೊತಿರ್ತಾರೆ. ಮಾತು ಕತ್ತಿ ವಾತಾವರಣ ಎಲ್ಲನೂ ಹಳ್ಳಿಯಾಗಿದ್ದೆ ಸಿಟಿಯಾಗಿ ಸೇರಿರ್ತಾರೆ ಎಲ್ಲರೂ ಆಲ್ಮೋಸ್ಟ್. ಹಾಗಾಗಿ ಈ ವಿಡಿಯೋ ಗ್ಯಾರಂಟಿ ನಿಮ್ಗೆ ಇಷ್ಟ ಆಕ್ಕಾವಂತ ಅನ್ಕೋತೀವಂತ ವಿಡಿಯೋ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಹಂಗೆ ಬಾಂಡೆ ಇದ್ದೀರಿ, ಒಂದು ಸ್ವಲ್ಪ ಬಾಂಡೆ ತಿಕ್ಕಿದ್ನೆ. ನಮ್ಮ ಸ್ನೇಹ ಒಯ್ದು ಒಳಗಿಟ್ಟಾಳ. ಬಾಂಡೆ ತಿಕ್ಕಿದ್ಮ್ಯಾಗ ಒಗೆನ ಹೋಗಿದ್ಮ್ಯಾಗ ಸ್ವಲ್ಪ ಕಟ್ಟಿ ಪಟ್ಟಿ ನೀಟಾಗಿ ಬಚ್ಚಲಾಗ ಹೆಸರು ತಿಕ್ಕಿ ನೀಟಾಗಿ ಬಂದ್ವಿ ಅಂದ್ರೆ ಮತ್ತೊಮ್ಮಿಗೆ ಅನುಕೂಲ ಆಗುತ್ತೆ ರೀ ಫ್ರೆಂಡ್ಸ. ಇಲ್ಲಿಗೆ ಮುಸ್ರಿ ಅಲ್ಲಿದಲ್ಲೇ ಇಲ್ಲಿದ್ದಲ್ಲೇ ಬಾಂಡೆ ತಿಕ್ಕಿದ್ಮ್ಯಾಗ ಅದು ಮುಸ್ರಿ ಇರುತ್ತಲ್ರಿ ಬಾಂಡೆದು ಕೂಡ. ಹಂಗೆ ಬಿಟ್ರೆ ನಿಂಪಣೆ ಹಾಕಂಗಿಲ್ಲ. ಈ ಹುಡುಗರು ಒಂದು ಸರಿ ಗೊತ್ತಾಗಲ್ಲ, ಹಂಗೆ ಬಿಟ್ಟು ಬಿಡ್ತಾರೆ. ನಾವು ಮಾಡಿದ್ದು ನೋಡಿದ್ರೆ ಅವರು ನೋಡಿ ಕಲಿತಾರೆ ಫ್ರೆಂಡ್ಸ. ನೀರು ಬರವಿದ್ದು, ಇವತ್ತು ನೀರು ಬಂದಿಲ್ಲ, ಎಲ್ಲ ಖಾಲಿ. ಆ ಕಡೆ ಗುಮ್ಮಿ ಬೆಲ್ಲಕ್ಕೆ ಹೋಗಿ ಒಂದು ಹಾಕೊಡೋ ತೊಗೊಂಡಾಳ ಅವ್ವ. ಜಕ್ಕಕ್ಕೆ ಪಳ್ಕಕ್ಕೆ ನಡೀತಾವ್ರಿ. ಆ ಕಡೆ ಈ ಕಡೆ ಇದ್ದು ಪದ್ದು ಎಲ್ಲ ಖಾಲಿ ಮಾಡಿದ್ರೆ ನೀರು ಬಂದರೆ ಎಲ್ಲ ಕ್ಲೀನಾಗಿ ತೊಳೆದು ಮಾಡಿ ತುಂಬಕ್ಕೆ ಬರ್ತೈತಿ. ನಿನ್ನೆ ಬರ್ಬೇಕಿತ್ತು, ಮೋಸ್ಟ್ಲಿ ಬಂದಿಲ್ಲ. ಅವ್ರವ್ರೇ ಇದ್ರೆ ಏನು ನೀರಿನ ಅವಶ್ಯಕತೆ ಬೀಳೋದಿಲ್ಲ. ಈಗೇನು ಆಯ್ತು ರೀ, ಮಮ್ಮಿ ಒಬ್ಬೇಕಿರ್ತಾ, ನೀರಿಂದೇನು ಭಾಳ ಖರ್ಚಾಗಂಗಿಲ್ಲ. ಈಗ ಉಸಿರು ಅದೆಯಲ್ಲ, ಹಂಗಾಗಿ ಸ್ವಲ್ಪ ಹೆಚ್ಚಿಗೆ ನೀರಿಂದ ಇದಾಗುತ್ತೆ ಫ್ರೆಂಡ್ಸ. ಸೊಲ್ಲಾಪುರದಾಗಂತೂ ಗೊತ್ತೇ ಐತಿ. ಸೊ ನಾನು ಮೇನ್ ಚಾನಲ್ದೊಳಗೆ ಹಾಕಿರ್ತೀನಿ. ಈ ಸದ್ಯಕ್ಕೆ ಈ ಚಾನಲ್ದಾಗ ಇಲ್ಲಿಂತನೇ ವಿಡಿಯೋ ಶುರು ಮಾಡಿ ನೋಡ್ರಿ. ಇಲ್ಲಿ ಬಂದ್ಮೇಲೆ ಇದು ಚಾನಲ್ ಚಾಲು ಮಾಡೀನಿ. ಹಾಗಾಗಿ ಅಲ್ಲಿ ಹೋದ್ಮ್ಯಾಗಿಂದು ಏನೇನು ಹೆಂಗೆ ಲೈಫ್ ಅಂತೇಳಿ ಸದ್ಯ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನಮ್ದು ಜಗಲಿ ರೂಮ್ ನೋಡ್ರಿ. ನಮ್ಮ ಶಾರಮ್ಮ 4 ಸರಿ ಕಟ್ಟಾಳ, 4 ಸರಿ ಕೆಡವಾಳ ಮನಿನ. ಮೊದ್ಲಿನಕಿನ ಅನಾನುಕೂಲನೇ ಭಾಳ ಬಿಟ್ಟೈತಿ ಮನೆಯೊಳಗೆ. ಮೊದಲಿಂದ ಭಾಳ ಅನುಕೂಲ ಇತ್ತು ರೀ ಹಳೆ ಮನೆ. ಪಟ್ಟಿ ಸರಿ ಹೈರಾಣ ಆಗೈತೆ ರೀ ಈ ಮನೆ. ಕಟ್ಟೋದು ಬಿಚ್ಚೋದು. ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳಿ ಮಾಡ್ತೀನಿ. ಈ ಕಡೆ ಎಲ್ಲ ಮೂಲೆಯೊಳಗೆ ಈ ಥರ ನಾವು ನೆಟ್ ಅಂತೀವಿ ನೋಡ್ರಿ. ಜೋಳ, ಗೋಧಿ, ಸಜ್ಜಿ, ಅಕ್ಕಿ ಈ ಥರ ನೆಟ್ಟು ಹೊಟ್ಟಾರಂತೆ. ಹಳ್ಳಿ ಕಡೆ ಮೊದಲು ಯಾರ್ದಾರ ಮನ್ಯಾಗ ಬೇಕ್ತಾನೆ ಮಾಡಸತ್ನ್ಯಾಗ ಇಂಥ ಚೀಲಗಳು ಕಾಣಿಸ್ಲಿಕ್ಕಂದ್ರೆ ಅವ್ರ ಮನೆಗೆ ಏನದೇ ಒಂದು ಜೋಳ ಚೀಲ ಇಲ್ಲ ಅಂತಿದ್ರಂತ. ಅದೇನ ಪದ್ಧತಿ ಐತ್ರಿ. ಸೊ ನಮ್ಮ ಸಿಟಿ ಕಡೆಗಳಲ್ಲಿ ಕಡಿಮೆ, ಈ ಕಡೆದು ಆ ಕಡೆದು ವಾತಾವರಣಕ್ಕೆ ಭಾಳ ಬಿಡಿಸ್ತದ್ರಿ ಫ್ರೆಂಡ್ಸ. ನಮ್ಮ ಶಾರಮ್ಮನ ಮನೆ ನಿಟ್ಟು ನೋಡ್ರಿ, ಇದೊಂದು ಮೂಲ್ಯಾಗ. ಸ್ಟೋರೇಜ್ ರೂಮನ್ನು ಅನ್ಬೋದು, ಜಗ್ಲಿ ರೂಮನ್ನು ಅನ್ಬೋದು. ಮತ್ತು ನಮ್ಮ ಬ್ಯಾಗು ಪಾಗು ಎಲ್ಲ ನಾವು ಈ ಕಡೆ ಸೈಡಿಗೆ ಒಟ್ಟಿ ನೋಡ್ರಿ. ಈ ಕಡೆ ಒಂದು 30 ಮೂಲ್ಯಾಗ ಟಿ ವಿ ನೋಡ್ರಿ. ನಾವೆಲ್ಲ ಸಣ್ಣವ್ರಿದ್ದಾಗ ಮೊದಲು ಫಸ್ಟ್ ಟೈಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು ನಮ್ಮ ಮನೆಯೊಳಗೆ. ಅದಾದ್ಮ್ಯಾಗ ಮತ್ತು ಮುಂದೆ ಒಂದು ಸ್ವಲ್ಪ ವರ್ಷ ಆದ್ಮ್ಯಾಗ ಇದು ನೋಡ್ರಿ. ಇದು ನಮ್ಮ ಮೆಮೊರಿಯಾಗಿ ನಮ್ಮ ಇಟ್ಟಾಳ ನಮ್ಮ ಶಾರಾಮಿನ ನೋಡ್ರಿ. ಇದು ಟಿ ವಿ ಕೆಟ್ಟೈತ್ರಿ, ಅದೆಲ್ಲ ಖರಾಬಾಗೈತಿ. ಸೊ ಇರಲಿ, ಅದೇನು ಕೆಡ್ಸುತ್ತಾನಂತೆ ಮನೆಗೆ ಇಟ್ಟಾರ ಶಾರಾಮ್ ನೆನಪಾಗಿ. ಈ ಥರದ್ದೆಲ್ಲ ಈ ಕಡಿಮೆ ಆಗ್ಯಾವ್ರಿ. ದೊಡ್ಡ ಬಾಕ್ಸ್ ಟೈಪ್ ಟಿ ವಿಗಳು, ಕಲರ್ದಿದ್ರಿ ಟಿ ವಿ. ಸುಮಾರು ವರ್ಷಗಳನ್ನೇ ಆಗೋದು ಇವು ತೊಗೊಂಡು ಬಂದು. ಕಲರ್ ಟಿ ವಿ ನೋಡ್ರಿ ಇದು. ಈಗೆಲ್ಲ ಇಂಥವು ಹೋಗ್ಬಿಟ್ಟು ರೀ. ಸೊ ಇದೇನೈತಿ ಮನ್ ತೊಗೊಂಡಾರಿ.
ಈಗ ಹೆಚ್ಚು ಕಮ್ಮಿ 1 ವರ್ಷ ಆಗಕ್ಕೆ ಬಂತು ನೋಡ್ರಿ ಇದು ಹೊಸ ಟಿ ವಿ ತೊಗೊಂಡು LED ವಿಡಿಯೋಕಾನ್ ತೊಗೊಂಡಾರ ನೋಡ್ರಿ. ಸರು ಮೇಡಮ್ಮ ಏನು ನಡೆಸಿರಿ? ಸುಸ್ಲ ಒಗ್ಗರಣೆ, ಉತ್ತರ ಕರ್ನಾಟಕ ಸೂಸ ಒಗ್ಗರಣೆ ಪುಡಿ ಖಾರ. ಒಗ್ಗರಣೆ ಕಡ್ಲೆ ಪುಡಿ. ಮನೆ ಅಂಬ್ರೇಶ್ವರಕ್ಕೆ ಹೋದಾಗು ಮಸ್ತಾಗಿತ್ತಲ್ಲ ಒಗ್ಗರಣೆ. ಆ ಕಡೆ ಜಾಸ್ತಿ ಒಗ್ಗರಣೆ. ಹಾಂ ಹೊಲ ಒಂಥರ ಹಸಿ 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 ಎಷ್ಟು ಚೆಂದಾಗಿತ್ತು ನೋಡೋದು. ಹಾಲು ಹಾಕ್ತಾರ ಅವ್ರು ಹಿಂಗೆ ಹಿಂಡಲ್ ಇದಲ್ಲ ಮತ್ತು ಪುಟಾಣಿ ಹಿಟ್ಟು ಜಾಸ್ತಿ ಹಾಕ್ತಾರೆ. ಹಿಂಗೆ ಇದಾಗತ್ತೆ ಹಿಂಡಲ್ಲ ಜಿಗಿ 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 ಹ್ಞೂ ಚೆನ್ನಾಗಿ ಮಸ್ತಾಗತ್ತೆ. ಹ್ಞೂ ಹಾಲು ಹಾಕ್ತಾರೆ ಆ ಕಡೆ ಹೆಚ್ಚ ಸುಸ್ಲಕ್ಕೆ ಹಾಲು ಹಾಕಿರ ಮಸ್ತಾಗತ್ತೆ ರೀ. ಆರ ಅವರು ಹೆಂಗೆ ಮಾಡಿ ಅದ ಮಾಡ್ತಾರ ಗೊತ್ತಿಲ್ಲ, ಆದ್ರೆ ಒಡೆಯಂಗಿಲ್ಲ ಅದು ಒಗ್ಗರಣೆ. ನಾವೊಂದ್ಸರಿ ಹಾಕಕ್ಕೆ ಹೋದ್ನೆ ಒಗ್ಗರಣೆ ಹೊಡೆದ್ಬಿಡ್ತು. ಹೊಡೆಯಲ್ಲ, ಲಾಸ್ಟ್ಗೆ ಹಾಕ್ತೇನೆ, ಹಾಕಿ ತೆಗೆದು ಬಿಡ್ತೇನೆ. ತಿರುಗಿಸೋದು. ನಮ್ಮ ಮನೆಯೊಳಗೆ ನಾಷ್ಟ ಈಗ ಒಗ್ಗರಣೆ ಸುಸ್ಲ ನೋಡ್ರಿ. ನಿಂಬೆ ಹುಳಿ ಹಿಂಡಿಂದ ಹಾಲು ಹಾಕಿದ್ರೆ ಹೊಡಿತದ. ಹಾಲು ಹಂಗ ಖಾರದಾಗ ಹೊಡಿಯಲ್ಲ. ಆಮೇಲೆ ಲಿಂಬುಳಿ ಹಾಕ್ಬೇಕನ? ನಿಂಬೆ ಹಣ್ಣು ಹಿಂದಗಡೆ ಹುಳಿ ಹಿಂದಕ್ಕೆ ಇದು ಹಾಕ್ತಿರ್ತೀವಲ್ಲ ಅವಾಗ ತಿರುಗಿಸಿದ್ರೆ ಮುದ್ದು ಸೊಸೆ ನಡಿನ ಬಂದು ಅಯ್ಯೋ ಬಂದೆ. ಹಾಗೆ ಬಿಡ್ತು ಬಂದೆ. ಸುಸ್ಲ ಮಾಡಿದ್ದೀವಿ ರೀ, ನಮ್ಮ ತಂಗಿ ಮಾಡಿದ್ಲು ಸುಸ್ಲ. ನಾಷ್ಟ ಆಯಿತು ಮಸ್ತಾಗಿ ಕಡಕ್ಕಾಗಿ ಒಂದು ಸ್ವಲ್ಪ ಚಹಾ ಮಾಡಿ ಕುಡಿದ್ಬಿಟ್ರೆ ಮಸ್ತ್ ಆಗುತ್ತೆ ರೀ. ವಾತಾವರಣಕ್ಕೆ ಮಸ್ತ್ ಕಾಂಬಿನೇಷನ್. ಸೊ ಇವಾಗ ಏನೈತಿ ಚಹಾ ಮಾಡತ್ತಿ ನೋಡ್ರಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀವಿ. ಬ್ಲಾಗ್ ಹೆಂಗೆ ಅನ್ಸಿತ್ತು ಕಮೆಂಟ್ ಮಾಡ್ತೀರಿ ಶ್ರೀ. ಬಾಯ್.